ಹಾಯ್ ಎವ್ರಿವನ್, ನೀವೇನಾದರೂ ಬಿಗಿನರ್ ಆಗಿದ್ರೆ ಮೇಕಪ್ನ ಫಸ್ಟ್ ಸ್ಟೆಪ್ ಯಾವುದು ಲಾಸ್ಟ್ ಸ್ಟೆಪ್ ಯಾವುದು ಅನ್ನೋ ಕನ್ಫ್ಯೂಷನಲ್ಲಿದ್ದರೆ ಅಥವಾ ಮೇಕಪ್ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಇದ್ದರೆ ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಯು. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೇನೆ. ಮೇಕಪ್ ಹೇಗೆ ಮಾಡ್ಬೋದು, ಅದು ಫುಲ್ ಫೇಸ್ ಆಫ್ ಮೇಕಪ್. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಖಂಡಿತ ಗೊತ್ತಿರ್ತದೆ ಮೇಕಪ್ ಅಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತ. ಇಟ್ ಈಸ್ ಮಾಯಿಶ್ಚರೈಸಿಂಗ್ ಯೋರ್ ಫೇಸ್. ಡ್ರೈ ಫೇಸ್ಗೆ ನೀವೇನಾದ್ರೂ ಮೇಕಪ್ ಅಪ್ಲೈ ಮಾಡಿದ್ರೆ ಅದು ಖಂಡಿತವಾಗಿಯೂ ಪ್ಯಾಚಿ ಕಾಣಿಸ್ತದೆ. ಆ ಪ್ಯಾಚಿನೆಸ್ ನಮಗೆ ಬೇಡ, ಯಾವುದೇ ಪೀಲ್ ಆಫ್ ನಮಗೆ ಬೇಡ ಹೇಳಿದ್ರೆ ನಾವು ನಮ್ಮ ಫೇಸ್ನ ವೆಲ್ ಮಾಯಿಶ್ಚರೈಸ್ ಮಾಡ್ಕೋಬೇಕು ಬಿಫೋರ್ ಮೇಕಪ್. ಅಂದರೆ ಒಂದು 5ರಿಂದ 10 ನಿಮಿಷ ಮುಂಚೆನೇ ನೀವು ನಿಮ್ಮ ಸ್ಕಿನ್ ಕೇರ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಬೇಕು. ನಾನು ಪ್ರಾಪರ್ ವಿಡಿಯೋ ಸ್ಕಿನ್ ಕೇರ್ ಹೇಗೆ ಅಂತ ತುಂಬಾನೇ ವಿಡಿಯೋಸ್ಗಳನ್ನ ನಾನು ಮಾಡಿದ್ದೇನೆ. ಅದರ ಲಿಂಕ್ಸ್ಗಳನ್ನ ಹಾಕಿರ್ತೇನೆ, ನೀವು ಅಥವಾ ಪ್ಲೇ ಲಿಸ್ಟೇ ಹಾಕಿರ್ತೇನೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಡೀಟೇಲ್ ಆಗಿ ಸ್ಕಿನ್ ಕೇರ್ ಬೇಕು ಹೇಳಿದ್ರೆ. ತುಂಬಾ ಸಿಂಪಲ್ ಮೇಕಪ್ ಮುಂಚೆ ನೀವೇನು ಮಾಡಬೇಕು ಹೇಳಿದ್ರೆ, ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಡೇ ಟೈಮ್ ಆಗಿದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಇಲ್ಲ ನೀವು ಈವ್ನಿಂಗ್ ಹೋಗ್ತಾ ಇದ್ದೀರಲ್ಲಿದೆ ಸನ್ಸ್ಕ್ರೀನ್ ಸ್ಕಿಪ್ ಮಾಡಿ ಮತ್ತೆ ಪ್ರೈಮರ್ ಅಪ್ಲೈ ಮಾಡಿ. ಇದು ಬೇಸಿಕ್ ಸ್ಕಿನ್ ಪ್ರೆಪ್ ಆಯ್ತಾ, ಬಿಫೋರ್ ಮೇಕಪ್. ಈಗ ಸ್ಟಾರ್ಟ್ ಮಾಡುವ. ನಾನು ನನ್ನ ರೆಗ್ಯುಲರ್ ಯೂಸ್ ಮಾಡುವಂತ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಪ್ರೆಪ್ ಮಾಡಿದ ಸ್ಕಿನ್ ಮೇಲೆ ಮೇಕಪ್ ಯಾವತ್ತಿದ್ದು ಚಂದ ಕಾಣ್ತದೆ. ಮತ್ತೆ ಈಚ್ ಸ್ಟೆಪ್ಸ್ಗೆ 1 ಮಿನಿಟ್ ಆದ್ರೂ ಗ್ಯಾಪ್ ಕೊಡಿ. ಸೊ ಬಿಫೋರ್ ಸ್ಟೆಪ್ ಏನು ಉಂಟಲ್ಲ ಅದು ಕರೆಕ್ಟಾಗಿ ಅಬ್ಸಾರ್ಬ್ ಆಗಲಿ ಸ್ಕಿನ್ಗೆ. ಅದ್ರ ಮೇಲೆ ನೀವು ನೆಕ್ಸ್ಟ್ ಸ್ಕಿನ್ ಕೇರ್ನ ಯೂಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಮೇಕಪ್ನ ಸ್ಟಾರ್ಟ್ ಮಾಡುವ. ನಾನಿಲ್ಲಿ ಒಂದು ಲಿಪ್ ಆಯಿಲ್ನ ಯೂಸ್ ಮಾಡಿದ್ದೇನೆ. ನೀವು ಲಿಪ್ ಬಾಮ್ ಯೂಸ್ ಮಾಡ್ಬೋದು, ಲಿಪ್ ಆಯಿಲ್, ವ್ಯಾಸ್ಲಿನ್, ಬಯಲಿನ್ ಯಾವುದಾದ್ರೂ ಯೂಸ್ ಮಾಡಿ. ಬಟ್ ನಿಮ್ಮ ಲಿಪ್ಸ್ನು ನೀವು ಮಾಯಿಶ್ಚರೈಸ್ ಮಾಡ್ಕೋಬೇಕು. ಯಾಕಂದರೆ ಚಳಿಗೆ ಲಿಪ್ಸ್ ತುಂಬ ಡ್ರೈ ಆಗ್ತದೆ, ಚಾಪ್ಟ್ ಅನ್ನಿಸ್ತದೆ, ಪೀಲ್ ಆಫ್ ಆಗ್ತದೆ. ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಒಂಥರ ಎದ್ದು ಬಂದಾಗೆ. ಸೊ ಅದೆಲ್ಲ ಯಾವುದು ಬೇಡ ಹೇಳಿದ್ರೆ ನೀವು ಫಸ್ಟಿಗೆ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಎಂಡ್ ಸ್ಟೆಪ್ಗೆ ಬರೋಷ್ಟೊತ್ತಿಗೆ ಲಿಪ್ ವೆಲ್ ಪ್ರೆಪ್ಡ್ ಆಗಿರ್ತದೆ, ವೆಲ್ ಮಾಯಿಶ್ಚರೈಸ್ಡ್ ಆಗಿರ್ತದೆ. ಆಮೇಲೆ ನೀವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು. ಈಗ ನಾನು ಪ್ರೈಮರ್ ಯೂಸ್ ಮಾಡ್ತೇನೆ. ಇದು ಮಾರ್ಸಿಂದ ಗ್ರಿಪ್ಪಿಂಗ್ ಪ್ರೈಮರ್. ಇದು ನನ್ನ ರೀಸೆಂಟ್ ಮೋಸ್ಟ್ ಫೇವ್ರೆಟ್ ಪ್ರೈಮರ್ ಅಂತ ಹೇಳ್ಬೋದು. ಒಳ್ಳೆ ಗ್ರಿಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ತದೆ ಮೇಕಪ್ನ. ಡ್ರಾಪ್ ಆರ್ ಅ ಪಂಪ್ ಸಾಕು. ಇದನ್ನ ಮೇನ್ ಆಗಿ ಟೀ ಝೋನ್ಗೆ ಅಪ್ಲೈ ಮಾಡಬೇಕು. ಯಾಕಂದ್ರೆ ಎಲ್ಲಿ ನಮಗೆ ಏನು ಪೋಸ್ ಇರ್ತದೆ, ಓಪನ್ ಪೋಸ್ ಎಲ್ಲ. ಬಟ್ ಗ್ರಿಪ್ಪಿಂಗ್ ಪ್ರೈಮರ್ ಇದೇನು ಪರ್ಪಸ್ ಹೇಳಿದ್ರೆ ನಿಮ್ಮ ಓವರ್ ಆಲ್ ಮೇಕಪ್ನ ಹೋಲ್ಡ್ ಮಾಡಿ ಇಟ್ಕೋಬೇಕು. ಮೇನ್ ಆಗಿ ಟೀ ಝೋನ್ ಅಲ್ಲಿ ಯಾರಿಗೆಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತದಲ್ಲ, ಮೇಕಪ್ ಪೀಲ್ ಆಫ್ ಆಗೋದು ಅಥವಾ ಆಯಿಲಿನೆಸ್ ತುಂಬಾ ಆಗೋದೆಲ್ಲ. ಸೊ ಅದನ್ನ ಸ್ವಲ್ಪ ಇದು ಕಮ್ಮಿ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಟೀ ಝೋನ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ನ ನೀವು ಏನ್ ಬೆರಳಲ್ಲಿ ಇರ್ತದಲ್ಲ ಅದನ್ನ ನೀವು ಫುಲ್ ಫೇಸ್ಗೆ ಡ್ಯಾಬ್ ಮಾಡ್ಕೋಬಹುದು. ಇನ್ನು ನಾನು ಅಂಡರ್ ಐ ಏರಿಯಾನ ಯಾವತ್ತೂ ಪ್ರೈಮರ್ ಅಪ್ಲೈ ಮಾಡೋದನ್ನ ಅವಾಯ್ಡ್ ಮಾಡ್ತೇನೆ. ಯಾಕೆ ಹೇಳಿದ್ರೆ ಅಲ್ಲಿ ನಿಮ್ಮ ಕ್ರೀಸಸ್ ಇರ್ತದೆ. ಸೊ ನೀವು ಪ್ರೈಮರ್ ಅಪ್ಲೈ ಮಾಡಿದ್ರೆ ಅದು ಆಲ್ರೆಡಿ ಆ ಕ್ರೀಸಲ್ಲಿ ಫಿಲ್ ಇನ್ ಆಗ್ತದೆ ಅಲ್ವಾ. ಆಗ ಅದ್ರ ಮೇಲೆ ನೀವು ಮತ್ತೆ ಪ್ರಾಡಕ್ಟ್ಸ್ ಅಪ್ಲೈ ಮಾಡೋದ್ರಿಂದ ಅದು ಪ್ಯಾಚಿ ಆಗ್ತದೆ, ಕೇಕಿ ಅಂತ ಅನ್ನಿಸ್ತದೆ, ತುಂಬಾ ಹೆವಿ ಅಂತ ಅನ್ನಿಸ್ತದೆ. ಸೊ ಆ ಪ್ರಾಬ್ಲಮ್ ಇರಬಾರ್ದು ಹೇಳಿದ್ರೆ ಈ ಏರಿಯಾನ, ಅಂದ್ರೆ ಈ ಲೈನ್ಸ್ ಇರೋಂಥ ಏರಿಯಾನ ನೀವು ಅವಾಯ್ಡ್ ಮಾಡಿ. ನಿಮಗೆ ತುಂಬಾ ಡಾರ್ಕ್ ಸ್ಪಾಟ್ಸ್ ಅಥವಾ ಏನಾದ್ರೂ ಫೇಸ್ ಇಶ್ಯೂಸ್ ಜಾಸ್ತಿ ಇತ್ತು ಹೇಳಿದ್ರೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಕೊಟ್ಟಿರ್ತೇನೆ, ಹೇಳಿದೆ ಅಲ್ಲ, ಅಲ್ಲಿ ನೋಡಿ ನೀವು ವಿಡಿಯೋ ಹಾಕಿರ್ತೇನೆ ನಾನು. ನೀವು ಅದಕ್ಕೆ ಒಂದು ಮಾಡಿದಂತಹ ವಿಡಿಯೋ. ಫೌಂಡೇಶನ್ಗೆ ನನ್ನ ಮೋಸ್ಟ್ ಫೇವ್ರೇಟ್ ಫೌಂಡೇಶನ್ ಮೇಬ್ಲಿನ್ ಇಂದ ಫಿಟ್ ಮೀ. ಇದರಲ್ಲಿ 220 ನನ್ನ ಶೇಡ್. ಇದು ಒಂದು ಡ್ರಾಪ್ ತಗೊಳ್ತೇನೆ ಆಯ್ತಾ. ಸ್ವಲ್ಪ ಇದನ್ನ ಹೀಗೆ ವಾರ್ಮ್ ಮಾಡಿಕೊಂಡು ಸೆಂಟರ್ ಫೇಸ್ಗೆ ನೀವು ಡಾಟ್ ಮಾಡಿ ಮತ್ತೆ ಅದನ್ನ ಬ್ಲೆಂಡ್ ಮಾಡುವಾಗ ಆಚೆ ಹೊರಗಡೆ ತಕೊಂಡು ಹೋದ್ರೆ ಸಾಕಾಗ್ತದೆ. ಫೋರ್ ಹೆಡ್ ಅಲ್ಲೂ ತುಂಬಾ ಪ್ರಾಡಕ್ಟ್ ಬೇಡ, ತುಂಬಾ ನಮಗೆ ತೀರಾ ವೈಟ್ ಆಗೋದು ಬೇಡ ಫೋರ್ ಹೆಡ್. ಸೊ ತುಂಬಾ ಕಮ್ಮಿ ಪ್ರಾಡಕ್ಟ್ ನ ಯೂಸ್ ಮಾಡ್ತೇನೆ ಫೋರ್ ಹೆಡ್ಗೆ. ಹಾಗೆ ನೆಕ್ ನ ಸ್ಕಿಪ್ ಮಾಡಬಾರ್ದು. ನಿಮ್ಮ ಫೇಸ್ ಒಂದ್ ಕಲರ್, ನೆಕ್ ಒಂದ್ ಕಲರ್ ಇರಬಾರ್ದು. ಆಲ್ವೇಸ್ ಫೌಂಡೇಶನ್ ನಿಮ್ಮ ನೆಕ್ಕಿಗೆ ಮ್ಯಾಚ್ ಆಗಬೇಕು ಅಂತ ಶೇಡ್ ನೀವು ಪರ್ಚೇಸ್ ಮಾಡಬೇಕಾಗ್ತದೆ. ಇಲ್ಲೇ ಹೀಗೆ ಸ್ಪ್ರೆಡ್ ಮಾಡ್ಬೋದು ನೀವು ಸ್ವಲ್ಪ, ಅಥವಾ ಬೆರಳು ಹೆಲ್ಪಿಂದಾನೆ ಬ್ಲೆಂಡ್ ಮಾಡ್ಬೋದು, ಈಸಿಯೆಸ್ಟ್ ವೇ. ಈಗ ಒಂದು ಬ್ರಷ್ ಹೆಲ್ಪಿಂದ ನಾನು ಬ್ಲೆಂಡ್ ಮಾಡ್ತೇನೆ. ನೀವು ಬ್ರಷ್ ಯೂಸ್ ಮಾಡಿ ಅಥವಾ ಬ್ಲೆಂಡರ್ ಯೂಸ್ ಮಾಡಿ, ಯುವರ್ ಕಂಫರ್ಟ್.
ಈಗ ಒಂದು ಈವನ್ ಕವರೇಜ್ ಸಿಕ್ಕಿದೆ ನಮಗೆ. ಮತ್ತೆ ನಾನು ಅಂಡರ್ ಐಯಲ್ಲಿ ಕನ್ಸಿಲರ್ನ ಅಪ್ಲೈ ಮಾಡಲಿಲ್ಲ, ಯಾಕಂದ್ರೆ ಮತ್ತೆ ಜಾಸ್ತಿ ಲೇಯರ್ ಬೇಡ, ಅದು ಕನ್ಸಿಲರ್ಗೆ ಸೀಮಿತ. ಸೊ ಕನ್ಸಿಲರ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಕನ್ಸಿಲರ್ಗೆ ನಾನು ಸ್ವಿಸ್ ಬ್ಯೂಟಿಯಿಂದ ಈ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಹೈಲೈಟಿಂಗ್ ಶೇಡ್ ಆಯ್ತು, ಅಂದ್ರೆ ಸ್ವಲ್ಪ ಲೈಟರ್ ಶೇಡ್ 04. ಇದನ್ನ ನಾನು ಸ್ವಲ್ಪ ಅಪ್ಲೈ ಮಾಡ್ತೇನೆ. ಮೋಸ್ಟ್ಲಿ ಸೆಂಟರ್ ಆಫ್ ದ ಫೇಸ್ ಇರ್ತದೆ ಯಾವಾಗಲೂ ಹೈಲೈಟ್ ಮಾಡೋದು ನಾವು. ಮತ್ತೆ ಸೇಮ್ ಕನ್ಸಿಲರ್ನ ನಾನು ಲಿಡ್ಗೂ ಸ್ವಲ್ಪ ಅಪ್ಲೈ ಮಾಡ್ತೇನೆ, ಯಾಕಂದ್ರೆ ನಾವು ಐ ಶ್ಯಾಡೋ ಯೂಸ್ ಮಾಡ್ತಿರೋದ್ರಿಂದ. ಈಗ ಒಂದು ಕನ್ಸಿಲರ್ ಬ್ರಷ್ನ ಹೆಲ್ಪ್ ಇಂದ ಇದನ್ನ ಬ್ಲೆಂಡ್ ಮಾಡ್ತೇನೆ. ಕ್ರೀಸ್ ಅಲ್ಲಿ ಇದು ಸೆಟ್ಲ್ ಆಗಿರ್ತದಲ್ಲ, ಅದನ್ನ ಮತ್ತೆ ನಾವು ಬ್ಲೆಂಡ್ ಮಾಡಬೇಕಾಗ್ತದೆ. ಆಗ ಕವರೇಜ್ ಇನ್ನೂ ಸ್ವಲ್ಪ ಹೆಚ್ಚಾಗಿ ಸಿಗ್ತದೆ. ಸೊ ಸ್ವಲ್ಪ ಲೈಟ್ ಆಗಿ ಬ್ಲೆಂಡ್ ಮಾಡಿ ಇದನ್ನ ಬಿಟ್ಬಿಡುವ 1 ಮಿನಿಟ್, 30 ಸೆಕೆಂಡ್ಸ್ ಟು 1 ಮಿನಿಟ್. ಓಕೆ, ಅಗೇನ್ ಇದನ್ನ ಬ್ಲೆಂಡ್ ಮಾಡುವ ಹೀಗೆ ಮೇಲೆ ನೋಡ್ಕೊಂಡು. ಈ ಕ್ರೀಸಸ್ ಇರಬಾರ್ದು. ನೆಕ್ಸ್ಟ್ ಈಗ ಈ ಕ್ರೀಮ್ ಪ್ರಾಡಕ್ಟ್ಸ್ನ ನಾವು ಸೆಟ್ ಮಾಡುವ. ನಾನಿಲ್ಲಿ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಬನಾನಾ ಪೌಡರ್ ಇನ್ಸೈಟ್ ಇಂದ. ಒಂದು ಪೌಡರ್ ಆಫ್ ಹೆಲ್ಪ್ ಇಂದ ಇದನ್ನ ಅಂದ್ರೆ ಸೆಟ್ ಮಾಡ್ತೇನೆ. ಸ್ವಲ್ಪ ಪೌಡರ್ ಪಿಕ್ ಮಾಡಿ ಇದನ್ನ ಸ್ವಲ್ಪ ಸ್ಮೂತ್ ಮಾಡಿ ಮತ್ತೆ ಮೇಲೆ ನೋಡ್ಕೊಂಡು ಇದನ್ನ ಅಪ್ಲೈ ಮಾಡಬೇಕು. ನಿಮ್ದು ಕಾಂಬಿನೇಷನ್ ಇಲ್ಲ ಆಯಿಲಿ ಟೈಪ್ ಇತ್ತು ಹೇಳಿದ್ರೆ ನೀವು ಕಂಪ್ಲೀಟ್ ಫೇಸ್ನ ಸೆಟ್ ಮಾಡಲೇಬೇಕು ಪೌಡರ್ ಇಂದ. ಡ್ರೈ ಆರ್ ನಾರ್ಮಲ್ ಸ್ಕಿನ್ ಅವರು ನೀವು ಬರೀ ಟೀ ಝೋನ್ ಮಾತ್ರ ಸೆಟ್ ಮಾಡಿ ಉಳಿದ ಫೇಸ್ನ ನೀವು ಬಿಡ್ಬೋದು ಹಾಗೇನೆ. ಸೊ ನಿಮ್ಗೆ ಅಲ್ಲೆಲ್ಲ ಆಯಿಲಿನೆಸ್ ಏನು ಬರೋದಿಲ್ಲ ಅಲ್ವಾ. ಈಗ ನೆಕ್ಸ್ಟ್ ನಾವು ಐ ಮೇಕಪ್ನ ಮಾಡುವ, ಮತ್ತೆ ನಾವು ಬೇಸ್ ಮೇಕಪ್ಗೆ ಬರುವ. ಸೊ ಐ ಮೇಕಪ್ಗೆ ಫಸ್ಟ್ ಐಬ್ರೋಸ್ನ ಫಿಲ್ ಮಾಡಬೇಕು. ತುಂಬ ಮೇನ್ ಫೀಚರ್ ನಿಮ್ಮ ಫೇಸಲ್ಲಿ ಐಬ್ರೋಸ್. ನಿಮ್ಮ ಬ್ರೋಸ್ನ ನೀವು ಫಿಲ್ ಮಾಡ್ಕೊಳ್ಳಿ. ನಾನು ಸ್ವಿಸ್ ಬ್ಯೂಟಿಯಿಂದ ಪೆನ್ಸಿಲ್ ತಗೊಂಡಿದ್ದೇನೆ. ಮತ್ತೆ ತುಂಬ ಡ್ರಾ ಮಾಡ್ಲಿಕ್ಕೆ ಹೋಗಬಾರ್ದು, ಓವರ್ ಡ್ರಾ ಮಾಡಬಾರ್ದು. ನಿಮ್ದು ನ್ಯಾಚುರಲ್ ಲೈನ್ನ ನೀವು ಫಾಲೋ ಮಾಡಿ ಫಿಲ್ ಮಾಡಬೇಕು. ಇಲ್ಲಿ ಯಾರು ಗ್ಯಾಪ್ ಇದ್ರೆ ಮಾತ್ರ ಫಿಲ್ ನೋಡಿ, ಅಷ್ಟೇ. ಈ ಗ್ಯಾಪ್ಸ್ನ ಫಿಲ್ ಮಾಡ್ಕೊಳ್ಳಿ. ಮತ್ತೆ 2 ಐಬ್ರೋಸ್ನ ಆದಷ್ಟು ಶೇಪ್ ಮೇಂಟೈನ್ ಮಾಡಿ. ಇದರಲ್ಲಿ ಒಂದು ಬ್ರಷ್ ಕೊಟ್ಟಿದ್ದಾರೆ, ಇದರಿಂದಾನೇ ನಾನು ಇದನ್ನ ಹೀಗೆ ಕೋಮ್ ಮಾಡ್ತೇನೆ. ಶುಗರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೇನೆ. ಕಾಂಟೋರ್ ಡೆ ಫೇಸ್ ಪ್ಯಾಲೆಟ್ ಪಿಂಕ್ ಪ್ರೋ ಅಂತ. ಬಿಗಿನರ್ ಆಗಿದ್ರೆ ನಿಮ್ಮ ಮೇಕಪ್ನ ಯಾವಾಗಲೂ ನ್ಯೂಡರ್ ಸೈಡೇ ಇಟ್ಕೊಳ್ಳಿ, ಯಾಕಂದ್ರೆ ಒಂದು ನಿಮಗೆ ಅಭ್ಯಾಸ ಇರೋದಿಲ್ಲ, ಇನ್ನೊಂದು ನಿಮಗೆ ಸಡನ್ ಪಾಪ್ ಆಫ್ ಕಲರ್ ತುಂಬಾ ಇಷ್ಟ ಆಗದೇ ಇರ್ಬೋದು. ಫಸ್ಟ್ ಈ ಕಾಂಟೋರ್ ಶೇಡ್ ಉಂಟಲ್ಲ ಬ್ರೌನ್ ಕಲರ್, ಇದನ್ನ ಪಿಕ್ ಮಾಡ್ತೇನೆ ಒಂದು ಫ್ಲಫಿ ಬ್ರಷ್ ಅಲ್ಲಿ ದೊಡ್ಡ. ನಮ್ಮ ಕ್ರೀಸ್ನ ಸ್ವಲ್ಪ ಡಿಫೈನ್ ಮಾಡುವ. ಕ್ರೀಸ್ ಅಂದ್ರೆ ಈ ಫೋಲ್ಡ್ ಆಗುವಂತಹ ಲೈನ್, ಇದು ಕ್ರೀಸ್. ಇಲ್ಲಿ ಇದನ್ನ ಜಸ್ಟ್ ಹೀಗೆ ಸರ್ಕ್ಯುಲರ್ ಅಂಡ್ ಬ್ಯಾಕ್ ಅಂಡ್ ಫೋರ್ತ್. ಇನ್ನೊಂದು ಸ್ವಲ್ಪ ಚಿಕ್ಕ ಬ್ರಷ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಈ ಪಿಂಕ್ ಏನುಂಟಲ್ಲ ತುಂಬ ಲೈಟ್ ಒಂಥರ ಸ್ಯಾಲ್ಮನ್ ಪಿಂಕ್ ಕಲರ್, ಇದು ಐ ಶ್ಯಾಡೋ. ಔಟರ್ ಕಾರ್ನರ್ ಅಂದರೆ ಈ ಪಾರ್ಟಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿ ಬ್ಲೆಂಡ್, ಅಪ್ಲೈ ಆ್ಯಂಡ್ ಬ್ಲೆಂಡ್. ಓಕೆ, ಸೇಮ್ ಕಲರ್ನ ನೀವು ಲೋವರ್ ಲ್ಯಾಶ್ ಲೈನಿಗೆ ಹೀಗೆ ಅಪ್ಲೈ ಮಾಡಬೇಕು. ಬ್ರೌನ್ ಆರ್ ಪಿಂಕ್ ಎರಡರಲ್ಲಿ ಯಾವುದನ್ನಾದರೂ ನೀವು ಅಪ್ಲೈ ಮಾಡ್ಬೋದು. ಸೊ ಹೋಲ್ ಲುಕ್ ಅಂತ ಅನ್ನಿಸ್ತದೆ ನೋಡಿ ಜಸ್ಟ್. ಮತ್ತು ಬ್ರಷ್ನ ಯಾವಾಗಲೂ ಈ ಗ್ಯಾಪಲ್ಲಿ ಹಿಡ್ಕೋಬೇಕು, ದೂರ ಹೋಲ್ಡ್ ಮಾಡಬೇಕು. ತುಂಬ ಹತ್ತಿರ ಇಟ್ಕೊಂಡ್ರೆ ನಿಮ್ಗದು ಬ್ಲೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಸೊ ಇದು ದ ಈಸಿಯೆಸ್ಟ್ ವೇ ಆಯ್ತಾ. ಇನ್ನೇನಿಲ್ಲ, ಬೆರಳ್ ಹೆಲ್ಪಿಂದ ಯಾವುದಾದ್ರೂ ಶಿಮರಿ ಶೇಡ್ನ ತಗೊಳ್ಳಿ. ನಾನು ಈ ಗೋಲ್ಡ್ ಶಿಮ್ಮರ್ನ ಪಿಕ್ ಮಾಡ್ತೇನೆ. ಈ ಸ್ಪೇಸ್ ಏನುಂಟಲ್ಲ ಇಲ್ಲಿ, ಈ 3/4 ಏರಿಯಾ ಏನು ಖಾಲಿ ಉಂಟಲ್ಲ ಅಲ್ಲಿಗೆ ಇದನ್ನ ಅಪ್ಲೈ ಮಾಡಿ. ನಾನು ಐಲೈನರ್ ಅಪ್ಲೈ ಮಾಡ್ತೇನೆ. ಇದು ಮೇಬೆಲಿನ್ ಕೊಲೋಸಲ್ ಲೈನರ್. ನಾನು ಥಿನ್ ಲೈನ್ ಡ್ರಾ ಮಾಡಿದ್ದೇನೆ. ಇಲ್ಲಿ ನಿಮ್ಗೆ ಇಷ್ಟ ಇದ್ರೆ ವಿಂಗ್ ಕ್ರಿಯೇಟ್ ಮಾಡ್ಬೋದು. ಯೂಸ್ ಟು ಇಲ್ಲ ಹೇಳಿದ್ರೆ ಅವಾಯ್ಡ್ ಮಾಡಿ, ಇಷ್ಟಕ್ಕೆ ಎಂಡ್ ಮಾಡಿ. ನಿಮ್ಗೇನಾದ್ರೂ ಅಭ್ಯಾಸ ಇತ್ತಂದ್ರೆ ವಿಂಗ್ನ ಎಳಿಬೋದು.
ನೆಕ್ಸ್ಟ್ ಮಸ್ಕಾರಾ ಸ್ವಿಸ್ ಬ್ಯೂಟಿಯಿಂದ ಪ್ರೆಸಿಷನ್ ಮಸ್ಕಾರಾ. ಲ್ಯಾಶಸ್ನ ಕರ್ಲ್ ಮಾಡಿಕೊಂಡು ಅಪ್ಲೈ ಮಾಡಿ. ಲೋವರ್ ಲ್ಯಾಶಸ್ಗೂ ಮಿಸ್ ಮಾಡಬಾರ್ದು ಮಸ್ಕಾರಾ. ನೆಕ್ಸ್ಟ್ ಈಗ ನಮ್ಮ ಫೇಸ್ ಮೇಕಪ್ನ ನಾವು ಫಿನಿಶ್ ಮಾಡುವ. ಫಸ್ಟ್ ಬ್ಲಷ್. ನಾನು ಇದರಲ್ಲಿ ಲೈಟೆಸ್ಟ್ ಕಲರ್ನ ಪಿಕ್ ಮಾಡ್ತೇನೆ ಮತ್ತು ಕೈಯಲ್ಲಿ ಸ್ವಲ್ಪ ಇದನ್ನು ಡ್ಯಾಬ್ ಮಾಡ್ತೇನೆ ಮತ್ತೆ ಅಪ್ಲೈ ಮಾಡ್ತೇನೆ. ಸ್ವಲ್ಪ ಫೋರ್ ಹೆಡ್ಡಲ್ಲಿ, ಸ್ವಲ್ಪ ಇಲ್ಲಿ ನೋಸ್ಗೆ. ಇಷ್ಟೇ, ತುಂಬ ಸಟಲ್ಲಾಗಿ ಬ್ಲಷ್ನ ಅಪ್ಲೈ ಮಾಡಬೇಕು ಯಾವಾಗಲೂ. ನೆಕ್ಸ್ಟ್ ಸ್ಟೆಪ್ ಅಂದರೆ ಹೈಲೈಟರ್. ಹೈಲೈಟರ್ ಆಪ್ಷನಲ್ ಅಲ್ಲ, ತುಂಬ ಆಯಿಲಿ ಸ್ಕಿನ್ ಇದ್ದರೆ ಯು ಕ್ಯಾನ್ ಸ್ಕಿಪ್, ಬಟ್ ಅಪ್ಲೈ ಮಾಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ನಾನು ಸ್ವಿಸ್ ಬ್ಯೂಟಿಯಿಂದ ಈ ಬೇಕ್ಡ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಎಲ್ಲ ಶೇಡ್ನು ನಾನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೇನೆ ಹೈಯೆಸ್ಟ್ ಪಾಯಿಂಟಿಗೆ, ಆಯಿತಾ. ಈ ಚಿಕ್ ಬೋನ್ ಮೇಲೆ, ಬ್ರೋ ಬೋನ್ಗೆ, ನೋಸ್ಗೆ, ಇಲ್ಲಿ ಇನ್ನರ್ ಕಾರ್ನರ್ಸ್ಗೂ ಅಪ್ಲೈ ಮಾಡ್ತೇನೆ. ಆ್ಯಂಡ್ ಫೈನಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದರೆ ನಮ್ಮ ಮೇಕಪ್ ಈಸ್ ಡನ್. ಮಾರ್ಸಿಂದ ಲಿಪ್ ಲೈನರ್, ರೆಡ್ ಟೀಸ್ ಅಂತ ಶೇಡ್. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರೌನ್ ಶೇಡ್ನ ಯೂಸ್ ಮಾಡ್ತೇನೆ. ಇದು ಇನ್ಸೈಟ್ ಮ್ಯಾಟ್ ಲಿಪ್ ಇಂಕ್. ಇದರ ಶೇಡ್ ಬೂಜಿ. ನಿಮ್ಮ ಔಟ್ಫಿಟ್ಟಿಗೆ ಸೂಟ್ ಆಗುವಂಥ ಲಿಪ್ ಶೇಡ್ನ ನೀವು ವೈಸ್ಲಿ ಚೂಸ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ಕಿನ್ ಟೋನ್ಗೆ ಸೂಟ್ ಆಗಬೇಕು. ಈಗ ನೀವು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ಬೋದು ನಿಮಗೆ ಇನ್ನೂ ಮೇಕಪ್ ಲಾಕ್ ಆಗಿರಬೇಕು ಅಂತ ಹೇಳಿದರೆ, ಬಟ್ ನಾಟ್ ನೆಸೆಸರಿ, ನೀವು ಮಾಡಲೇಬೇಕು ಅಂತ ಇಲ್ಲ. ಬಟ್ ಸ್ವೆಟ್ ಆದಾಗ ಅಥವಾ ಮುಖದ ಮೇಲೆ ಏನಾದ್ರು ನೀರು ಬಿದ್ದಾಗ ನೀವು ಒರೆಸ್ಲಿಕ್ಕೆ ಹೋಗೋದೆ ಜಸ್ಟ್ ಡ್ಯಾಬ್ ಮಾಡಿ, ಒಂದು ಟಿಶ್ಯೂ ಆರ್ ಒಂದು ಕಾಟನ್ ಟಾಲಿಂದ ಅದನ್ನು ಡ್ಯಾಬ್ 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 ಮಾಡಿ ಒರೆಸ್ಬೇಕು. ವೈಪ್ ಮಾಡಿದರೆ ಗಾನ್, ಆಯಿತಾ. ಇದು ಫಿನಿಶ್ಡ್ ಮೇಕಪ್. ತುಂಬ ಈಸಿ, ಕ್ಲೀನ್ ಆ್ಯಂಡ್ ಪರ್ಫೆಕ್ಟ್ ಫಾರ್ ಬಿಗಿನರ್ಸ್. ಇನ್ನು ಮೇಕಪ್ ಬ್ರಷ್ಗಳನ್ನ ಹೇಗೆ ನೀವು ಚೂಸ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಲಿಂಕ್ ನಾನು ಹಾಕಿರ್ತೇನೆ. ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದು ಮರಿಬೇಡಿ, ಯಾಕಂದರೆ ಅಲ್ಲಿ ಪ್ರಾಡಕ್ಟ್ ಲಿಂಕ್ಸ್ ಇರ್ತದೆ. ನಾನು ಯೂಸ್ ಮಾಡಿದಂಥ ಅಷ್ಟು ಪ್ರಾಡಕ್ಟ್ ಲಿಂಕ್ಸ್ ಅಲ್ಲಿರ್ತದೆ. ನೀವು ಆ ಲಿಂಕ್ಸ್ ಮೂಲಕ ಪರ್ಚೇಸ್ ಮಾಡ್ಬೋದು. ಇದರಿಂದ ನಾನೇನಾದರೂ ಅರ್ನ್ ಮಾಡ್ತೇನೆ ಕಮಿಷನ್, ಜಸ್ಟ್ ಲಿಟಲ್ ಬಿಟ್. ಇದು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಈ ಮೇಕಪ್ ಲುಕ್ ಅಂತ. ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.